ನೀವು ಯಾವತ್ತಾದರೂ ಒಂಟಿಯಾಗಿ ಒಂದು ಜಾಗಕ್ಕೆ ಹೋಗಿದ್ದೀರಾ? ಯಾರು ಕೂಡ ನಿಮ್ಮ ಸುತ್ತಮುತ್ತ ಇರೋದಿಲ್ಲ. ಬರೀ ಕತ್ತಲು, ಬರೀ ಮರಗಳಿಂದಾನೇ ತುಂಬಿಕೊಂಡಿರುತ್ತೆ. ನೀವು ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮನ್ನು ಯಾರೋ ನೋಡ್ತಿದಾರೋ ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ. ಅಲ್ಲಿಂದ ವಾಪಸ್ ಹೊರಟು ಬಂದ್ರೂ ಕೂಡ ಆ ಭಾವನೆ ನಿಮ್ಮ ಮನಸ್ಸೊಳಗಿಂದ ಹೋಗೋದಿಲ್ಲ. ನಿಮಗೆ ಯಾವತ್ತಾದರೂ ಈ ಥರ ಒಂದು ಫೀಲ್ ಆಗಿದೆನಾ? ಈ ಕತೆ ನನ್ನ ಬಳಿ ಬಂದಿದ್ದು ಒಂದು ವಿಚಿತ್ರ ರೀತಿಯಲ್ಲಿ. ನನ್ನ ಒಬ್ಬ ಸಬ್ಸ್ಕ್ರೈಬರ್ ಅವರ ಜೀವನದಲ್ಲಿ ನಡೆದಿರುವಂತಹ ಒಂದು ನಿಜವಾದ ಎಕ್ಸ್‌ಪೀರಿಯನ್ಸ್ ಅನ್ನ ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಅವ್ರ ಹೆಸರು ಎಲ್ಲರ ಮುಂದೆ ಹೇಳಬೇಡಿ. ಯಾಕಂದ್ರೆ ನನಗೊಂದು ಸ್ವಲ್ಪ ಮುಜುಗರ ಆಗತ್ತೆ. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ನನ್ನ ಹೆಸರು ಹೇಳ್ಬಿಡಿ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಕೂಡ ಒಪ್ಕೊಂಡೆ. ಅವರ ಹೆಸರು ಮತ್ತು ಅವರ ಸ್ನೇಹಿತರ ಹೆಸರನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಎಲ್ಲೂ ಕೂಡ ಹೇಳೋದಿಲ್ಲ. 1, 2, 3 ಮೂರೇ ಜನ ಸ್ನೇಹಿತರು ಒಂದು ಐಲ್ಯಾಂಡಿಗೆ ಭೇಟಿ ನೀಡುತ್ತಾರೆ. ಆ ರಾತ್ರಿ, ಆ ಸಂಜೆ ಅವರ ಜೀವನದಲ್ಲಿ ನಡೆದಿರುವಂತಹ ಘಟನೆ ಅವರ ಜೀವನದಲ್ಲಿ ಎಂದಿಗೂ ಕೂಡ ಮರೆಯಲಾಗದಂತಹ ಘಟನೆ. ಆ ಐಲ್ಯಾಂಡ್ ಹೆಸರು ಯಾವುದಪ್ಪ ಅಂದ್ರೆ ರೋಸಿ ಐಲ್ಯಾಂಡ್. ಅಂಡಮಾನ್ ದ್ವೀಪಗಳು ನೀವೆಲ್ಲ ಕೇಳಿರ್ತೀರ. ಸುಂದರ ಬೀಚುಗಳು, ನೀಲಿ ನೀರು, ಸ್ವರ್ಗದ ಬಾಗಿಲು ತೆಗೆದ್ರೆ ಯಾವ ಥರ ಒಂದು ಪ್ರಕೃತಿ ಇರುತ್ತಲ್ಲ, ಆ ಥರ ಇರುವಂತಹ ಜಾಗವೇ ಈ ಅಂಡಮಾನ್ ದ್ವೀಪಗಳು ಅಲ್ಲಿ ಇದ್ದಾವೆ. ಆದರೆ ಆ ದ್ವೀಪಗಳ ನಡುವೆ ಒಂದು ಜಾಗ ಇದೆ. ಹಗಲತ್ತಲ್ಲಿ ಯಾರು ಕೂಡ ಆ ಜಾಗದಲ್ಲಿ ಹೋಗಲು ಭಯ ಪಡ್ತಾರೆ. ಬಟ್ ರಾತ್ರಿ ಹೊತ್ತು ನನ್ನ ಸ್ನೇಹಿತರು ಆ ಜಾಗಕ್ಕೆ ಹೋಗಿ ಒಂದು ವಿಚಿತ್ರ ಅನುಭವವನ್ನು ಅನುಭವಿಸಿದ್ದಾರೆ. ಒಂದು ಕಾಲದಲ್ಲಿ ಈ ಜಾಗದಲ್ಲಿ ಬ್ರಿಟಿಷರು ವಾಸ ಮಾಡ್ತಾ ಇದ್ರು. ಅವರು ಬಂಗ್ಲೋಗಳನ್ನ ಕಟ್ಕೊಂಡಿದ್ರು, ಚರ್ಚ್ಗಳನ್ನ ಕಟ್ಕೊಂಡಿದ್ರು, ಒಂದು ಕ್ಲಬ್‌ಗಳನ್ನೆಲ್ಲ ಕಟ್ಕೊಂಡಿದ್ರು. ಒಂದು ಸಣ್ಣ ಪ್ರಪಂಚವಾಗಿ ಈ ದ್ವೀಪವನ್ನು ಮಾಡ್ಕೊಂಡಿದ್ರು. ಯಾವಾಗ 1941ರಲ್ಲಿ ಭೂಕಂಪ ಆಗತ್ತೆ, ಯುದ್ಧ ಆಗತ್ತೆ, ಬ್ರಿಟಿಷರು ಅಲ್ಲಿಂದ ಓಡಿ ಹೋಗ್ತಾರಲ್ಲ, ಅಲ್ಲಿ ಯಾವುದೇ ಥರದ ಮನುಷ್ಯ ವಾಸ ಮಾಡಕ್ಕೆ ಇಷ್ಟಪಡಲಿಲ್ಲ. ಅಲ್ಲಿ ಬರೀ ಇರೋದು ಮರಗಳು ಅಷ್ಟೇ, ಬೇರೆ ಯಾವುದೇ ಥರದ ಮನುಷ್ಯ ಜಾತಿ ಅಲ್ಲಿ ವಾಸವ ಮಾಡ್ತಾ ಇಲ್ಲ. ಗೋಡೆಗಳ ಒಳಗೆ ಬೇರುಗಳನ್ನು ಬಿಟ್ಟಿದ್ದಾವೆ. ಮನೆಗಳು ಕೆಲವೊಂದು ಬಿದ್ದಿದ್ದಾವೆ. ಕೆಲವೊಂದು ಬಂಗ್ಲೆಗಳು ಹಾಳಾಗಿದ್ದಾವೆ. ಅದರ ಮಧ್ಯೆ ಗಿಡಗಳನ್ನೆಲ್ಲ ಬೆಳೆದಿದ್ದಾವೆ. ಅಷ್ಟಕ್ಕೊಂದು ಪ್ರಕೃತಿಯಿಂದ ಆ ಜಾಗ ತುಂಬಿಕೊಂಡಿದೆ. ಇದು ಒಂದು ಸಣ್ಣ ಟೂರಿಸ್ಟ್ ಸ್ಪಾಟ್ ಆಗಿ ನಿಂತಿದೆ. ಇಲ್ಲಿ ಸಾಕಷ್ಟು ಜನ ಟೂರಿಸ್ಟ್ ಬರ್ತಾರೆ. ಯಾವ ಥರ ಬರ್ತಾರೆ ಅಂದ್ರೆ ಬೋಟ್ ಮುಖಾಂತರ ಬರ್ತಾರೆ. ಬೋಟ್ ಮುಖಾಂತರ ವಾಪಸ್ ಹೋಗ್ತಾರೆ. ಯಾವುದೇ ಥರದ ಕಾಲ್ದಾರಿ ಅಥವಾ ಬಸ್ಸು, ಟ್ರಕ್ ಇಟ್ಕೊಂಡು ಈ ಜಾಗದಲ್ಲಿ ಬರೋಕ್ಕೆ ಆಗೋದಿಲ್ಲ. ಆಮೇಲೆ ಅಲ್ಲಿರುವಂಥ ಅಥಾರಿಟೀಸ್‌ಗಳು ಹೇಳ್ತಾರೆ ಏನಂದ್ರೆ, ಸಂಜೆ ಆದ್ಮೇಲೆ ಇಲ್ಲಿ ಯಾರು ಕೂಡ ಇರಬಾರ್ದು, ಯಾರು ಕೂಡ ನಾವು ಇರಲು ಬಿಡೋದಿಲ್ಲ ಅಂತೇಳಿ. ಬಟ್ ಯಾಕೆ ಅಂತೇಳಿ ಕೇಳಿದ್ರೆ ಸೇಫ್ಟಿ ಪರ್ಪಸ್ ಅಂತೇಳಿ ಹೇಳ್ತಾರೆ. ಬಟ್ ಕೆಲವೊಬ್ರು ಹೇಳ್ತಾರೆ ಅಲ್ಲಿ ಬೇರೆ ಕಾರಣನೇ ಇದೆ ಅಂತೇಳಿ. 3 ಜನ ಸ್ನೇಹಿತರು ಭಾರತದಲ್ಲಿ ಎಲ್ಲ ಜಾಗಕ್ಕೆ ಟ್ರೆಕ್ಕಿಂಗ್ ಮಾಡಿದ್ದಾರೆ. ಒಬ್ಬೊಬ್ಬರು ಹೋಗಿದ್ದಾರೆ. ಯಾವುದೇ ಥರದ ಭಯ ಪಡ್ತಾ ಇರಲಿಲ್ಲ. ಟ್ರೆಕ್ಕಿಂಗ್ ಮಾಡಿದ್ರು, ಎಲ್ಲವನ್ನು ಕೂಡ ಎಂಜಾಯ್ ಮಾಡಿದ್ರು. ಸೊ 3 ಜನ ಸೇರ್ಕೊಂಡು ಏನು ಪ್ಲಾನ್ ಮಾಡ್ತಾರೆ, ನಾವು ಔಟ್ ಆಫ್ ಕಂಟ್ರಿ ಹೋಗೋಣ, ಒಂದು ಟ್ರೆಕ್ಕಿಂಗ್ ಮಾಡೋಣ, ಒಂದು ದ್ವೀಪಕ್ಕೆ ಹೋಗೋಣ, ಮಜಾ ಮಾಡೋಣ ಅಂತೇಳಿ 3 ಜನ ಪ್ಲಾನ್ ಮಾಡಿಕೊಂಡು ಒಮ್ಮೆಗೆ ಈ ಅಂಡಮಾನ್ ದ್ವೀಪಕ್ಕೆ ಹೋಗ್ತಾರೆ. ಅಲ್ಲಿ ರೋಸಿ ಅನ್ನೋ ಒಂದು ಐಲ್ಯಾಂಡ್‌ಗೆ ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ಇವ್ರೇನು ಪ್ಲಾನ್ ಮಾಡ್ತಾರೆ, ಅಲ್ಲಿರುವಂಥ ಜಾಗಗಳನ್ನು ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಣ, ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋಣ, ಸೊ ನಮ್ಗೆ ಜಾಸ್ತಿ ವ್ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಏನು ಮಾಡ್ತಾರೆ, ಸೊ ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹೋಗ್ಬಿಟ್ಟು ಫಸ್ಟ್ ಅವ್ರು ಎಲ್ಲಿ ಇಳ್ಕೊತಾರಪ್ಪ ಅಂದರೆ ಆ ಅಂಡಮಾನ್ ದ್ವೀಪಕ್ಕೆ ಇಳ್ಕೊಂಡ್ಬಿಟ್ಟು ಅಲ್ಲೊಂದು ಹೋಟೆಲ್ಗಳನ್ನೆಲ್ಲ ಇರ್ತಾವಲ್ಲ, ಸೊ ಆ ಜಾಗದಲ್ಲಿ ಸ್ಟೇ ಆಗ್ತಾರೆ. ಸ್ಟೇ ಆಗಿಬಿಟ್ಟು ಏನು ಮಾಡ್ತಾರೆ, ಅವರು ಹೊರಟಿರ್ಬೇಕಾದ್ರೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಆ ಒಂದು ಬೋಟ್ ಇರುತ್ತಲ್ಲ ಅದ್ರೊಳಗೆ ಹತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಆ ದೀಪ ಅಂದರೆ ರೋಸಿ ಐಲ್ಯಾಂಡ್‌ಗೆ ತಲುಪಬೇಕಾದ್ರೆ ಅವರಿಗೆ ಸಂಜೆ 4 ಗಂಟೆ ಆಗಿರುತ್ತೆ. ಆ 4 ಗಂಟೆ ಅಲ್ಲಿರುವಂಥ ಟೂರಿಸ್ಟ್‌ಗಳು ವಾಪಸ್ ಬರ್ತಿರ್ತಾರೆ. ಬಟ್ ಇವರು ಆ 4 ಗಂಟೆಗೆ ಆ ದ್ವೀಪಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿರುವಂತಹ ಬೋಟ್‌ಮನ್ ಹೇಳ್ತಾರೆ, "ಸೊ ಇಷ್ಟೊತ್ತಿಲ್ಲಿ ಇರೋದು ಒಳ್ಳೇದಲ್ಲ. ಒಂದು 10 ನಿಮಿಷ ಆ ಕಡೆ ಈ ಕಡೆ ನೋಡಿಬಿಟ್ಟು ವಾಪಸ್ ಹೋಗೋಣ. ನಾವು ಮತ್ತೆ ಬೆಳಗ್ಗೆ ಬರೋಣ" ಅಂತೇಳಿ ಅಲ್ಲಿರುವಂಥ ಬೋಟ್‌ಮನ್ ಹೇಳ್ತಾನೆ. ಅಲ್ಲಿರುವಂಥ ಅಥಾರಿಟೀಸ್‌ಗಳು ಹೇಳ್ತಾರೆ. ಬಟ್ ಇವ್ರೇನು ಮಾಡ್ತಾರೆ, "ಇಲ್ಲ, ನಾವು ಇಷ್ಟು ದೂರ ಬಂದಿದ್ದೀವಿ. ಇವಾಗ ಹಾಗೆ ಹೋಗೋಕ್ಕಾಗಲ್ಲ. ಒಂದು ಅರ್ಧ ಗಂಟೆ, 1 ಗಂಟೆ ಹಾಗೆ ಸ್ಪೆಂಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫೋಟೋ ತಕ್ಕೋತೀವಿ, ಸ್ವಲ್ಪ ವಿಡಿಯೋ ಮಾಡ್ಕೋತೀವಿ, ಸ್ವಲ್ಪ ಪರ್ಮಿಷನ್ ಕೊಡಿ" ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಆ ದ್ವೀಪದ ಒಳಗೆ ಎಂಟ್ರಿ ಆಗ್ತಾರೆ. ಯಾವಾಗ ಇವ್ರು ಆ ಬೋಟ್ ಒಳಗೆ ಬರ್ತಿದ್ರಲ್ಲ, ಇವರಿಗೆ ಹಕ್ಕಿ ಶಬ್ದ ಕೇಳಿಸ್ತಾ ಇತ್ತು, ಸಮುದ್ರದ ಶಬ್ದ ಕೇಳಿಸ್ತಾ ಇತ್ತು, ಗಾಳಿ ಶಬ್ದ ಕೇಳಿಸ್ತಾ ಇತ್ತು. ಯಾವಾಗ ಇವರು ಬೋಟಿಂದ ಆ ದ್ವೀಪದಲ್ಲಿ ಇಳಿತಾರಲ್ಲ, ಅವಾಗ ಎಲ್ಲವೂ ಕೂಡ ನಿಶ್ಶಬ್ದವಾಗಿ ನಿಂತಿರುತ್ತೆ.
ಆ ಜಾಗದಲ್ಲಿ ಇಳಿದ ತಕ್ಷಣ ಒಬ್ನಿಗೆ ಅನ್ಸುತ್ತೆ, ಯಾಕೋ ಇಲ್ಲಿ ನನಗೆ ಸರಿ ಅನ್ನಿಸ್ತಾ ಇಲ್ಲ, ವಾಪಸ್ ಹೋಗೋಣ, ನಾವು ಬೆಳಗ್ಗೆ ಬರೋಣ, ಎಲ್ರೂ ಇರ್ತಾರಲ್ಲ ಅವಾಗ ಈ ಜಾಗಕ್ಕೆ ಬರೋಣ ಅಂತೇಳಿ. ಮತ್ತೆ ಇನ್ನೊಬ್ಬ ಸ್ನೇಹಿತ ಹೇಳ್ತಾನೆ ಏನಂದ್ರೆ, ಹೇ ಛೇ, ನೀನ್ ದಡ್ಡ ಕಣೋ, ಈ ಜಾಗದಲ್ಲಿ ನಾವು ಇವಾಗ ಇಷ್ಟೇ ಜನ ಇರೋದು, ಎಲ್ಲವನ್ನು ಕೂಡ ನೋಡ್ಬೋದು, ನಾವೆಲ್ಲವನ್ನು ಕೂಡ ತಿಳ್ಕೊಬೋದು, ಎಕ್ಸ್ಪ್ಲೋರ್ ಚೆನ್ನಾಗಿ ಮಾಡಬಹುದು ಅಂತೇಳಿ ಇನ್ನೊಬ್ನಿಗೆ ಹೇಳಿದಾಗ ಸರಿ ಅಂತೇಳಿ ಅಷ್ಟು ಕೂಡ ಆ ದೀಪದೊಳಗೆ ಎಂಟ್ರಿ ಆಗ್ತಾರೆ. ಆ ಜಾಗ ಬ್ರಿಟಿಷರ ಕಾಲದಿಂದ ಇರೋದ್ರಿಂದ ಅಲ್ಲಿ ಸಾಕಷ್ಟು ಚೆನ್ನಾಗಿರುವಂಥ ಆರ್ಕಿಟೆಕ್ಚರ್ ಮನೆಗಳು ಕಟ್ಟಿರ್ತವೆ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಬಿಲ್ಡಿಂಗ್ ಬಿದ್ದಿರುತ್ತೆ. ಆಮೇಲೆ ಕೆಲವೊಂದು ಬಿಲ್ಡಿಂಗ್ಗೆ ಸ್ಟೆಪ್ಸ್ ಇರೋದಿಲ್ಲ. ಮರಗಳು ಬೆಳೆದಿರ್ತವೆ. ಸೊ ಗೋಡೆಗಳು ಸೀಳಿರ್ತವೆ. ಮರದ ಬೇರುಗಳು ಅಲ್ಲಿ ಬಂದಿರ್ತವೆ. ಸೊ ಅದನ್ನೆಲ್ಲ ನೋಡ್ಕೋತಾರೆ. ಆಮೇಲೆ ಫೋಟೋ ತಕ್ಕೊಂತಿರ್ತಾರೆ. ವಿಡಿಯೋ ಮಾಡ್ಕೊಂಡು ಒಳಗೆ ಹೋಗ್ತಾ ಇರ್ತಾರೆ. ಸೊ ಹಾಗೆ ಅವ್ರ ಒಬ್ರ ಮನಸ್ಸಲ್ಲಿ ಏನಿರುತ್ತೆ, ಒಂದು ವಿಚಿತ್ರ ಭಾವನೆ ಇರುತ್ತೆ. ಏನಂದ್ರೆ ಇಲ್ಲಿ ಯಾಕೋ ನಾವು ಇರೋದು ಸರಿ ಅನ್ನಿಸ್ತಾ ಇಲ್ಲ ಅಂತೇಳಿ ಅವನಿಗೆ ಅನಿಸ್ತಾ ಇರುತ್ತೆ. ಬಟ್ ಅವರಿಬ್ರು ಎಂಜಾಯ್ ಮಾಡ್ತಿರೋದನ್ನ ನೋಡ್ಬಿಟ್ಟು ಇವನೇನು ಮಾಡ್ತಾನೆ, ಅದನ್ನೆಲ್ಲ ಮರೆತ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾರೆ. 10 ನಿಮಿಷ ಆಗಿರುತ್ತೆ. ಕೆಲವೊಂದು ಕಟ್ಟಡಗಳಲ್ಲಿ ಮುಂದೆ ನಿಂತು ಫೋಟೋನೆಲ್ಲ ತೆಗೆಸ್ಕೊತಿರ್ತಾರೆ. ಆವಾಗ ಅವರಿಗೊಂದು ವಿಚಿತ್ರ ಅನುಭವ ಆಗುತ್ತೆ. ಏನಂದ್ರೆ ಯಾರೋ ನಡೆದುಕೊಂಡು ಅವ್ರ ಹತ್ರ ಬರ್ತಿರೋ ಹಾಗೆ ಒಂದು ಶಬ್ದ ಕೇಳಿಸುತ್ತೆ. ಒಣಗೋಗಿರುವಂಥ ಎಲೆಗಳ ಮೇಲೆ ಹೆಜ್ಜೆ ಶಬ್ದ ಇಡುತ್ತಲ್ಲ, ಅಂದ್ರೆ ಹೆಜ್ಜೆ ಇಡ್ತಾರಲ್ಲ, ಅವಾಗ ಒಂದು ವಿಚಿತ್ರ ಆಗಿರುವಂಥ ಸೌಂಡ್ ಬರುತ್ತಲ್ಲ, ಅದು ಅವ್ರಿಗೆ ಕೇಳಿಸುತ್ತೆ. ಒಬ್ಬ ಸ್ನೇಹಿತ ಹೇಳ್ತಾನೆ ಏನಂದ್ರೆ, ಯಾರೋ ನಮ್ಮ ಕಡೆ ನಡ್ಕೊಂಡು ಬರ್ತಾ ಇದ್ದಾರೆ, ಯಾರು ಇರ್ಬೋದು ಅಂತೇಳಿ ಅವ್ರಿಗೆ ಅವರ ಸ್ನೇಹಿತರ ಹೇಳ್ಕೊಂಡಾಗ ಅವ್ರ ಅಕ್ಕಪಕ್ಕ ಎಲ್ಲ ಕಡೆ ನೋಡ್ತಾರೆ. ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅದ್ರೊಳಗೆ ಒಬ್ಬ ಸ್ನೇಹಿತ ಹೇಳ್ತಾನೆ, ಇಲ್ಲ ಇಲ್ಲಿ ಜಿಂಕೆಗಳು ಬಹಳ ಇದ್ದಾವೆ, ಅವೇ ಇಲ್ಲಿ ಬರ್ತಿರಬಹುದು ಅಂತೇಳಿ. ಸೊ ಅದನ್ನೆಲ್ಲ ನಂಬ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿಂದನೇ ಅವರ ಒಂದು ಭಯಾನಕ ಆಗಿರುವಂಥ ಇನ್ಸಿಡೆಂಟ್‌ಗಳು, ಅಂದರೆ ಭಯಾನಕ ಆಗಿರುವಂಥ ಇನ್ಸಿಡೆಂಟ್‌ಗಳು ಮುಂದೆ ನಡೀತಾವೆ ಅಂತೇಳಿ ಅದು ಜಸ್ಟ್ ವಾರ್ನಿಂಗ್ ಆಗಿತ್ತು. ಬಟ್ ಇವರು ಅದನ್ನು ತಲೆ ಕೆಡಿಸ್ಕೊಳಾರ್ದೆ ಒಳಗೆ ಹೋಗ್ತಾ ಇದ್ರು. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಒಬ್ಬನು ಕ್ಯಾಮ್ರಾನ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದ. ಮಾಡ್ತಿರ್ಬೇಕಾದ್ರೆ ಅವನ ಕ್ಯಾಮ್ರಾ ಸಡನ್ಲಿ ಗ್ಲಿಚ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಯಾಟ್ರಿ ಗ್ಲಿಚ್ ಆಗಿ ಸ್ಟಾರ್ಟ್ ಆಗೋಣ ಆ ಕ್ಯಾಮ್ರಾನ ಆಫ್ ಆಗ್ಬಿಟ್ಟು ನೋಡ್ತಾರೆ. ಬ್ಯಾಟ್ರಿ ಚಾರ್ಜಿಂಗ್ ಫುಲ್ ಇದೆ. ಮೆಮರಿ ಕಾರ್ಡ್ ತುಂಬ ಖಾಲಿ ಇದೆ. ಆದ್ರೂ ಕೂಡ ಗ್ಲಿಚ್ ಆಗ್ತಾ ಇತ್ತು. ಹಾಗೆ ನೋಡ್ಬಿಟ್ಟು ಅದನ್ನು ವಾಪಸ್ ಸೆಟ್ಟಿಂಗ್ಸ್ ಮಾಡಿಬಿಟ್ಟು ವಾಪಸ್ ಹಾಕ್ತಾರೆ. ಆಮೇಲೆ ನಾರ್ಮಲ್ ಆಗಿ ರೆಕಾರ್ಡ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆ ಮುಂದೆ ಹೋಗ್ತಿರ್ತಾರೆ. ವಿಡಿಯೋಗಳನ್ನೆಲ್ಲ ಮಾಡ್ತಿರ್ತಾರೆ. ಫೋಟೋಗಳನ್ನೆಲ್ಲ ತೆಗೆಸ್ಕೊತಿರ್ತಾರೆ. ಆ ಒಂದು ನಡೀತಿರುವಂಥ ಶಬ್ದ ಅವರಿಗೆ ಅವಾಗ ಕೇಳಿಸೋದಿಲ್ಲ. ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಹೋಗ್ತಾ 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 ಆ ದೀಪದ ಸೆಂಟ್ರಲ್ಲಿ ಒಂದು ನಿಲ್ತಿರ್ತಾರೆ. ಅದ್ರೊಳಗಿರುವಂಥ ಒಬ್ಬ ಸ್ನೇಹಿತ ಯಾವುದೋ ಒಂದು ಮೂಲೆಯಲ್ಲಿ ಸುಮ್ಮನೆ ಯಾವುದೋ ಒಂದು ಅಂದರೆ ಬಿದ್ದೋಗಿರುವಂತಹ ಒಂದು ಮನೆಯ ಮೂಲೆ ಸುಮ್ಮನೆ ನೋಡ್ತಾ ಇರ್ತಾನೆ. ಒಬ್ಬ ಸ್ನೇಹಿತ ಕೇಳ್ತಾನೆ, ಯಾಕೋ ಆ ಮೂಲೆ ನೋಡ್ತಾ ಇದೀಯಾ? ಇಲ್ಲ ಕಣೋ, ಯಾರೋ ನನ್ನ ಹಿಂದೆಯಿಂದ ನನ್ನ ಹೆಸರು ಕರೀತಾ ಇದ್ದಾರೆ. ಸ್ಪಷ್ಟವಾಗಿ ನನ್ನ ಹೆಸರನ್ನ ಕರೀತಾ ಇದ್ದಾರೆ. ಯಾರಿರ್ಬೋದು ಅಂತೇಳಿ. ಸೊ ಮತ್ತೆ ಇವರು ಅಕ್ಕಪಕ್ಕ ನೋಡ್ತಾರೆ, ಯಾರೂ ಕೂಡ ಇರೋದಿಲ್ಲ. ವಿಚಾರ ಮಾಡ್ತಾರೆ ಏನಂದ್ರೆ ಇಲ್ಲಿ ಯಾರಾದರೂ ಗಾರ್ಡ್ಸ್ ಇದ್ದಾರಾ? ಇಲ್ಲಿ ಯಾರು ಕೂಡ ಸ್ಟಾಫ್ಸ್ ಇಲ್ಲ. ಯಾವುದೇ ಥರದ ಗಾರ್ಡ್ಸ್ ಇಲ್ಲ. ಯಾವುದಾದ್ರೂ ಟೂರಿಸ್ಟ್‌ಗಳು ಇಲ್ಲಿ ಉಳ್ಕೊಂಡಿದ್ದಾರಾ ಅದನ್ನು ನೋಡ್ತಾರೆ. ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಬಟ್ ಅವನಿಗೆ ಕರೀತಿರುವಂಥ ಶಬ್ದ ಮಾತ್ರ ಸ್ಪಷ್ಟವಾಗಿ ಅವನ ಹೆಸರೇ ಕರೀತಿದ್ದಾರೆ ಅನ್ನೋ ಥರ ಅವನಿಗೆ ಫೀಲ್ ಆಗ್ತಾ ಇರುತ್ತೆ. ಮತ್ತು ಅದೇ ಅವನಿಗೆ ಕೇಳಿಸಿರುತ್ತೆ. ಅದನ್ನು ಕೂಡ ಅವ್ರು ನೆಗ್ಲೆಕ್ಟ್ ಮಾಡಿಬಿಟ್ಟು ಮುಂದೆ ಸಾಗ್ತಾ ಇರ್ತಾರೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅವರು ಒಂದು ಚರ್ಚ್ ಕಡೆ ಹೋಗ್ತಾರೆ. ಆ ಹಾಳಾಗಿರುವಂಥ ಚರ್ಚ್ ಕಡೆ ಹೋಗ್ತಾರೆ. ಅಲ್ಲಿ ಒಂದು ವಿಚಿತ್ರ ಆಗಿರೋ ಅನುಭವ ಅವರಿಗಾಗತ್ತೆ. ಯಾವ ಥರ ಅನುಭವ ಆಗ್ತಾ ಇತ್ತು ಅಂದರೆ, ಇಷ್ಟೊತ್ತನ ನಾರ್ಮಲ್ ಆಗಿರುವಂಥ ಟೆಂಪ್ರೇಚರ್ ಇತ್ತು. ಬಟ್ ಯಾವಾಗ ಆ ಚರ್ಚ್ ಹತ್ರ ಬರ್ತಾರಲ್ಲ, ಆ ನಾರ್ಮಲ್ ಆಗಿರುವಂಥ ಟೆಂಪ್ರೇಚರ್ ಇನ್ನಷ್ಟು ಕೋಲ್ಡ್ ಆಗೋಕ್ಕೆ ಶುರು ಆಗುತ್ತೆ. ಯಾವ ಥರ ಕೋಲ್ಡ್ ಆಗುತ್ತೆ ಅಂದರೆ, ಫುಲ್ ಎ ಸಿಯಲ್ಲಿ ಯಾವ ಥರ ಗಾಳಿ ಬರ್ತಾ ಇರುತ್ತಲ್ಲ, ಆ ಥರ ಒಂದು ಫೀಲು ಅವ್ರಿಗೆ ಆಗ್ತಾ ಇರುತ್ತೆ. ಅದರೊಳಗಿರುವಂಥ ಒಬ್ಬ ಸ್ನೇಹಿತ ಏನು ಮಾಡ್ತಾನೆ, ನೋಡ್ರೋ ಎ ಸಿ ಥರ ಗಾಳಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತೇಳಿ ಕಾಮಿಡಿ ಮಾಡ್ತಾನೆ. ಬಟ್ ಅಲ್ಲಿ ಯಾರೂ ಕೂಡ ಆ ಕಾಮಿಡಿ ನಗೋದೇ ಇಲ್ಲ. ಹಾಗೆ ಆ ಫೋಟೋ ತೆಗಿತಿರ್ತಾರೆ, ವಿಡಿಯೋ ಮಾಡ್ತಿರ್ತಾರೆ. ಆಮೇಲೆ ಎಲ್ರಿಗೂ ಕೂಡ ಒಂದು ಅನುಭವ ಆಗುತ್ತೆ, ಯಾರೋ ನಮ್ಮ ಹತ್ರ ಬರ್ತಾ ಇದ್ದಾರೆ, ನಾವು 3 ಜನ ಇಲ್ಲ, ನಮ್ಮನ್ನು ಬಿಟ್ಟು ಇನ್ನೊಬ್ರು ಯಾರೋ ಇದ್ದಾರೆ ಅಂತೇಳಿ ಅವರಿಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಅಕ್ಕಪಕ್ಕ ನೋಡ್ತಾರೆ, ಯಾರೂ ಕೂಡ ಇರೋದಿಲ್ಲ. ಭಯ ಆಗ್ತಾ ಇರುತ್ತೆ. ಭಯ ಸಣ್ಣಗೆ ಶುರು ಆಗುತ್ತೆ. ಅಷ್ಟೊತ್ತಿಗೆ ಒಬ್ಬ ಸ್ನೇಹಿತನೇ ಹೇಳ್ತಾನೆ, ಈ ಜಾಗದಿಂದ ಹೋಗೋದೇ ಎಷ್ಟೋ ಬೆಸ್ಟು, ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ, ಇಲ್ಲಿಂದ ಹೋಗೋಣ ಅಂತೇಳಿ ವಾಪಸ್ ತಿರುಗಿ ಓಡ್ತಿರ್ಬೇಕಾದ್ರೆ
ಒಬ್ಬ ಸ್ನೇಹಿತ ಅಲ್ಲೇ ನಿಂತ್ಬಿಟ್ಟು ಒಂದು ಸೆಕೆಂಡ್ ಫ್ಲೋರಲ್ಲಿ ಒಂದು ಬಿಲ್ಡಿಂಗಲ್ಲಿ ಸುಮ್ಮನೆ ನೋಡ್ತಾ ಇರ್ತಾನೆ. ಅವಾಗ ಯಾಕೋ ಇಲ್ಲಿ ನಿಂತಿದ್ಯಾ ಅಂತೇಳಿ ಕೇಳ್ದಾಕರ ಅವನು ಕೈ ಮಾಡಿ ತೋರಿಸ್ತಾನೆ. ನೋಡಲ್ಲಿ ಯಾರೋ ನಿಂತಿದ್ದಾರೆ. ಯಾವುದೋ ಒಂದು ನೆರಳು ನಮ್ಮನ್ನು ನೋಡ್ತಾ ಇದೆ, ನಮ್ಮನ್ನು ಫಾಲೋ ಮಾಡ್ತಾ ಇದೆ ಅಂತೇಳಿ ಅವ್ನು ಕೈ ಮಾಡಿ ತೋರಿಸ್ತಾ ಹತ್ರ ನೋಡ್ತಾರೆ. ಯಾವುದೋ ಒಂದು ನೆರಳು, ಮನುಷ್ಯದ ರೂಪದಲ್ಲಿರುವಂಥ ನೆರಳು. ಜೋರಾಗಿ ಕರೀತಾರೆ. ಯಾರಾದರೂ ಇದ್ದೀರಾ? ಬಂದು ಹೆಲ್ಪ್ ಮಾಡಿ. ಯಾವ ಥರ ಹೊರಗೆ ಹೋಗೋದು ಅಂತ ಹೇಳಿ ಅಂತೇಳಿ ಕೂಗಿದ್ರು ಕೂಡ ಯಾರು ಕೂಡ ಬರೋದಿಲ್ಲ. ಅವರು ಫುಲ್ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಇಲ್ಲಿಂದ ಓಡೋಗ್ಬೇಕಂತೇಳಿ ಪ್ರಯತ್ನ ಪಡ್ತಾರೆ. ಫುಲ್ ಸ್ಪೀಡಾಗಿ ಆ ಜಾಗದಿಂದ ಓಡಲು ಶುರು ಮಾಡ್ತಾರೆ. ಓಡ್ತಿರ್ಬೇಕಾದ್ರೆ ಇವ್ರು 3 ಜನದಷ್ಟೇ ಆ ಒಂದು ಶಬ್ದ ಬರ್ತಾ ಇರಲ್ಲ. ಇವ್ರ ಜೊತೆ ಇನ್ನೊಬ್ನು ಯಾರೋ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಆ ಎಲೆ ಅಂದರೆ ಒಣಗಿರೋ ಎಲೆಗಳ ಮೇಲೆ ಯಾವುದೋ ಒಂದು ಶಬ್ದ ಓಡಿ ಬರ್ತಾ ಇರುವಂಥ ಫೀಲ್ ಇವ್ರಿಗೆ ಆಗ್ತಾ ಇರುತ್ತೆ. ಇವ್ರು ಆಗ್ತಿರೋದು ಒಂದೇ. ಸೊ ನಾವು 3 ಜನ ಇಲ್ಲ, ನಮ್ಮನ್ನು ಬಿಟ್ಟು ಇನ್ನೊಬ್ರು ಯಾರೋ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಹಾಗೆ ಆ ಒಂದು ದೀಪದಿಂದ ಹೊರಗಡೆ ಬರ್ತಾರೆ. ಬೋಟ್ ಕಾಯ್ತಾ ಇರುತ್ತೆ. ಆ ಒಂದು ಬೋಟ್ ಮ್ಯಾನ್ ನಿಂತಿರ್ತಾನೆ. ಇವ್ರ ಮುಖ ನೋಡ್ತಾನೆ. ಭಯ ಪಟ್ಟಿರೋದನ್ನ ನೋಡ್ಬಿಟ್ಟು ಏನೂ ಕೂಡ ಕೇಳೋದಿಲ್ಲ. ಹತ್ತಿ ಬೋಟ್ ಹೊರಡೋಣ ಅಂತೇಳಿ ಅಲ್ಲಿಂದ ಹೊರಟು ಹೋಟೆಲ್‌ಗೆ ಬರ್ತಾರೆ. ಹೋಟೆಲ್ ಬಂದ್ಬಿಟ್ಟು ಆ ಒಂದು ಏನು ವಿಡಿಯೋ ಎಲ್ಲ ಆಗಿರುತ್ತಲ್ಲ ಅದನ್ನು ತೆಗೆದು ನೋಡಿದಾಕರ ಫಸ್ಟಿಗೆ ನಾರ್ಮಲ್ ಆಗಿ ಒಳಗೆ ಹೋದ ತಕ್ಷಣ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಏನೂ ಕೂಡ ಸಮಸ್ಯೆ ಇರೋದಿಲ್ಲ. ಯಾವಾಗ ಆ ಬೀಚ್ ಆಗ್ಬಿಟ್ಟು ಆಫ್ ಆಗಿ ಆನ್ ಆಗುತ್ತಲ್ಲ ಕ್ಯಾಮ್ರಾ, ಆವಾಗ ಇವ್ರಿಗೊಂದು ಯಾವುದೋ ಒಂದು ನೆರಳು ಇವ್ರ ಹಿಂದೆ ನಿಂತಿರೋ ಹಾಗೆ ಕಾಣಿಸುತ್ತೆ. ಯಾವುದೋ ಒಂದು ಮನುಷ್ಯ ಇವ್ರ ಹಿಂದೆ ನಿಂತಿರೋ ಹಾಗೆ ಆ ಒಂದು ಫುಟೇಜಲ್ಲಿ ಕಾಣಿಸುತ್ತೆ. ಸೊ ಇವ್ರು ನೋಡ್ತಾರೆ, ಓಹ್! ಈ ಜಾಗ ತುಂಬ ಡೇಂಜರ್ ಆಗಿದೆ. ಹಗಲೊತ್ತಲ್ಲಿ ಒಬ್ಬರೇ ಕೂಡ ಈ ಜಾಗದಲ್ಲಿ ನಾವು ಹೋಗಬಾರ್ದು. ಆದ್ರೂ ಕೂಡ ನಾವು ರಾತ್ರಿ ಹೊತ್ತು, ಸಂಜೆ ಹೊತ್ತು ಈ ಜಾಗದಲ್ಲಿ ಹೋಗಿದ್ದೀವಿ ಅಂದರೆ ಸೊ ನಾವು ಗ್ರೇಟು ಅಂತೇಳಿ ಅವ್ರನ್ನ ಅವರೇ ಅನ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಆ ಒಂದು ಫೋಟೇಜನ್ನು ಅಲ್ಲಿಗೆ ಡಿಲೀಟ್ ಮಾಡ್ತಾರಂತೆ. ಡಿಲೀಟ್ ಮಾಡಿಬಿಟ್ಟು ಯಾಕಂದರೆ ಅವ್ರಿಗೆ ಭಯ ಆಗ್ತಾ ಇತ್ತು. ಅಥವಾ ಬೇರೆ ಆ ನೆರಳು ಮತ್ತು ನಮ್ಗೆ ಏನಾದ್ರು ಮಾಡಿಬಿಡುತ್ತೆ ಅನ್ನೋ ಒಂದು ಭಯದಿಂದ ಆ ಒಂದು ಫೋಟೇಜನ್ನ ಡಿಲೀಟ್ ಮಾಡ್ತಾರೆ ಅಲ್ಲಿಗೆ. ಅವಾಗ ಮತ್ತೇನು ಮಾಡ್ತಾರೆ ಅವರು, ಆ ಒಂದು ಏನು ಟ್ರಿಪ್ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ ಆ ಟ್ರಿಪ್ಪು ಕಂಪ್ಲೀಟಾಗಿ ಫ್ಲಾಪ್ ಆಗಿಬಿಡುತ್ತೆ. ಬೇಡ ಸಾಕಂತೇಳಿ ಹಾಗೆ ಒಂದೆರಡು ದಿನ ಆ ಹೋಟ್ಲಲ್ಲಿ ಇದ್ಬಿಟ್ಟು ಮತ್ತೆ ಫ್ಲೈಟ್ ಹತ್ಕೊಂಡು ಇಂಡಿಯಾಗೆ ಬರ್ತಾರೆ. ಸೊ ನನ್ನ ಒಬ್ಬ ಸಬ್ಸ್ಕ್ರೈಬರ್ ಈ ಥರ ಒಂದು ಅನುಭವವನ್ನು ಶೇರ್ ಮಾಡಿಕೊಂಡ್ರು. ಸೊ ನಿಮಗೂ ಯಾವ ಥರ ಯಾವಾಗಾದರೂ ಈ ಥರ ಒಂದು ಫೀಲ್ ಆಗಿದ್ರೆ, ಯಾವುದೋ ಒಂದು ಜಾಗಕ್ಕೆ ಹೋಗಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಅನುಭವ ಆಗಿದ್ದರೆ ನನ್ನ ಮುಂದೆ ಶೇರ್ ಮಾಡ್ಕೊಳ್ಳಿ. ನಾನು ಕೂಡ ಜಾಸ್ತಿ ಜನಕ್ಕೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ಕತೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.